ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ, ಶೇರ್ ಮಾಡಿ, ಲೈಕ್ Deixa-me algum, deixa-me aqui.
ಮೈಸೂರು ಜಿಲ್ಲೆ ನರಸೀಪುರ ತಾಲೂಕು ಪ್ರಾಂಪುರ ಗ್ರಾಮದ ಗೌರು ಬಸವ ಮನೆಯಲ್ಲಿ 77ನೇ ಮಹಾಮನೆ ಆಯೋಜಿಸಲಾಗಿದೆ. ಈಗ ಈ ಕಾರ್ಯಕ್ರಮದ ನಾವು ಅಧ್ಯಕ್ಷತೆಯನ್ನು ಬಿಳಿಜ ಗುಂಡಿಯವರು ವಹಿಸಿಕೊಂಡು ಕಾರ್ಯ ನಡೆಸಿಕೊಡ್ತು ಅಂತ ಒಂದು ಶರಣಾರ್ಥಿಗಳು. ಕರ್ನಾಟಕ ರಾಜ್ಯ ಬಸ ಪ್ರತಿನಿಧಿಗಳು ಹಾಗೂ ಮಂಡ್ಯ ಜಿಲ್ಲೆಯ ಬಸವಕೇರದ ಜಿಲ್ಲಾ ಸಹಕಾರಿ ಸಹ ನಾಡಿಮೂರ್ತಿ ಅವರು ಸಹ ಬಂದು ವೇದಿಕೆ ಬಂದು ಮಹಾಮರ ಉಪಕಾರವಾಗಿ ಶರಣಾರ್ಥಿಗಳು. ಈ ದಿನವರೆಗೆ ನಾವು 77ನೇ ಮಹಾಮನೆ ಕಾರ್ಯಕ್ರಮದ ಎಲ್ಲ ಶರಣ ಬಂಧುಗಳಾದ MG ಉಮೇಶ್ ಅವರು, ಪ್ರಸನ್ನ ಅವರು, ಮಹಾದೇವನವರು, ಸುರೇಶು, ಆನಂದ, ಚಂದಪ್ಪ, ನಾಗೇಂದ್ರ, ಮಹಾದೇವಪ್ಪ, ಉಡುಪುಸ್ವಾಮಿ, ಪ್ರಕಾಶು, ಕುಮರಣ್ಣ, ಮಹೇಶ, ಜೀವನ್, ಮಹೇಶ ಎಲ್ಲ ಇವರಿಗೆ ನಮ್ಮ 77ನೇ ಮಹಾಪರ್ವವಾಗಿ ಎಲ್ಲರಿಗೂ ಹೆಣ್ಣುಮಕ್ಕಳಿಗೂ ತಾಯಿಯರಿಗೂ ಭಕ್ತಿಯಿಂದ ಶರಣಾರ್ಥಿಗಳು. ಈಗ ನಾವು ಬಸವಣ್ಣವರಿಗೆ ಒಂದು ಪುಷ್ಪಾರ್ಚನೆ ವಿಡಿಯೋ ಮಾತಾಡಿ ಈ ಕಡೆ ಸ್ವಲ್ಪ ಅಲ್ಲಿ ಕೊಡಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಜಯ ಗುರು ಬಸವ, 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 ಜಯ ಗುರು ಬಸವ. ಶ್ರೀ ಗುರು ಬಸವ ಲಿಂಗಾಯ ನಮಃ. ಶ್ರೀ ಗುರು ಬಸವ ಲಿಂಗಾಯ ನಮಃ. ಬಸವನ ಮೂರ್ತಿಯೇ ದಾನಕ್ಕೆ ಮೂಲ, ಬಸವನ ಮೂರ್ತಿಯೇ ದಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ, ಬಸವ ಬಸವ ಎಂಬುದೇ ಬಸವ ಬಸವ ಎಂಬುದೇ ಕಾರಣ. ಭಕ್ತಿ ತಾಣ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಗುರು
ಬಸವ ಲಿಂಗಾಯ ನಮಃ. ಶ್ರೀ ಗುರು ಬಸವ ಲಿಂಗಾಯ ನಮಃ. ಜಯ ಬಸವೇಶ ಶರಣಾರ್ಥಿಗಳು. ಶ್ರೀ ಗುರುವೇಶ ಶರಣಾರ್ಥಿಗಳು. ಜಯ ಗುರು ಮುರುಗೇಶ ಶರಣಾರ್ಥಿಗಳು. ಜಯ ಮುರುಗೇಶ ಶರಣಾರ್ಥಿಗಳು. ಬಸವಾದಿ ಪ್ರಮುಖರಿಗೆ ಶರಣಾರ್ಥಿಗಳು. ಬಸವ ಮೂರ್ತಿಗೆ ಶರಣಾರ್ಥಿಗಳು. ಇಂದ ಬಸವಣ್ಣವರಿಗೆ ಇಂದ ಬಸವಣ್ಣನವರಿಗೆ ಸುಸ್ವಾಸನೆ. ಅನುಬಂಧಗಳು, ತಾಯಿಂದವರು, ಹೆಣ್ಣು ಮಕ್ಕಳು, ಬಸವಣ್ಣನವರಿಗೆ ಇನ್ನು ಹೊಸ ಮಾಡಿ ನಿಮಗೆಲ್ಲ ಶರಣಾರ್ಥಿಗಳು. ನಮ್ಮ ಮಂಡ್ಯ ಜಿಲ್ಲೆಯ ಬಸವ ಕೇಂದ್ರದ ಸಹಕರಿಸಿ ಹಾಗೂ ಬಸವಕ್ಕೆ ಅಧ್ಯಕ್ಷರು ನಾಡಿಮೂರ್ತಿಯವರು ಒಂದು ಅನುಭವ ಚಿಂತನೆ. ಧರ್ಮ ಬಸವ ಧರ್ಮ. ಮನುಷ್ಯನಿಗೆ ಜೀವನ ಮಾಡಬೇಕಾದ್ರೆ ಆರ್ಥಿಕವಾಗಿ, ಭೌತಿಕವಾಗಿ, ಸಾಮಾಜಿಕವಾಗಿ ಎಲ್ಲ ವ್ಯವಸ್ಥೆಗಳು ಬೇಕು. ಆದರೆ ಧಾರ್ಮಿಕತೆ ಇದೆಯಲ್ಲ, ಇವು ಮೂರನ್ನೂ ಕೂಡ ತಳಹದಿ ಮಾಡಿಕೊಂಡು ಅದು ಮೇಲೆ ಹೋಗುತ್ತೆ. ಬಸವನಿಲ್ಲದೆ ಯಾವ ಜಗತ್ತೂ ಇಲ್ಲ. ಬಸವ ಸರ್ವಂತರ್ಯಾಮಿ. ಬಸವನ ನೆನೆದರೆ ನಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ಮಾಯವಾಗ್ತವೆ. ಬಸವ ಅಂದರೆ ಕಾಯಕ, ಬಸವ ಅಂದರೆ ಸ್ವರ್ಗ, ಬಸವ ಅಂದರೆ ಧರ್ಮ. ನಾವು ಆ ದಿವ್ಯ ಮೂರ್ತಿಯನ್ನು ನಾವು ಪ್ರತಿ ದಿನ ಪ್ರತಿ ಕ್ಷಣ ನೆನೆದಷ್ಟು ಕೂಡ ನಮಗೆ ಭಗವಂತನಿಂದ ಆ ಒಂದು ವರಪ್ರಸಾದವನ್ನು ನಮ್ಮ ಬಸವನ ಮೂಲಕ ನಮ್ಮೆಲ್ಲರೂ ಕೂಡ ತಲುಪುತ್ತೆ. ಇದು ಮುಖ್ಯವಾಗಿ ಅರ್ಥ. ಈಗ ನಮ್ಮಲ್ಲಿ ಸಾಕಷ್ಟು ಗೊಂದಲಗಳನ್ನು ನಮ್ಮ ಧರ್ಮದಲ್ಲಿ ಬಿತ್ತುತ್ತಾ ಇದ್ದಾರೆ. ದಯಮಾಡಿ ತಮ್ಮೆಲ್ಲ ಶರಣೀಯರಿಗೆ ನಾನು ಒಂದೇ ಒಂದು ಕೋರಿಕೆ ಕೇಳ್ತಾ ಇರೋದು, ಯಾರು ಕೂಡ ರಾಜಕಾರಣ ಅವ್ರು ಮಾಡ್ಕೊಳ್ಳಿ, ಅವ್ರು ರಾಜಕಾರಣ ಮಾಡೋಕ್ಕೆ ಅದು ಬೇಡ. ಕರ್ನಾಟಕ ರಾಜ್ಯ ಬಸವ ಧರ್ಮ ಕೇಂದ್ರ ಚಾರಿಟೇಬಲ್ ಟ್ರಸ್ಟ್ ನಾಗರಭಾವಿ ಬೆಂಗಳೂರು ಅಭಿನಂದನಾ ಪತ್ರ. ಕೇಂದ್ರ ಚಾರಿಟೇಬಲ್ ಟ್ರಸ್ಟ್ ನಾಗರಭಾವಿ ಬೆಂಗಳೂರು ಅಭಿನಂದನಾ ಪತ್ರ. ಬೇವಿನ ಬೀಜ ಬಿತ್ತಿ ಬೆಲ್ಲದ ಕಟ್ಟೆ ಕಟ್ಟಿ ಆಕಳ ಹಾಲನ್ನೆರೆದು ಜೇನು ತುಪ್ಪದ ವೈದ್ಯರೆ ಸಿಹಿಯಾಗಬಹುದಲ್ಲದೆ ಕೈಯಾಗಬಲ್ಲದೆ ಶಿವಭಕ್ತರದಲ್ಲವ ಕೂಡ ಮಡಿಯಲಾಗದು ಕೂಡಲ ಸಂಗಮ ದೇವ ಬಸವಣ್ಣ. ಶರಣ ಬಸವರಾಜಪ್ಪ. 77ನೇ ಮನೆಯಲ್ಲಿ ಮಹಾಮನೆ ಶರಣ ಸಂಸ್ಕೃತಿ ಕಾರ್ಯಕ್ರಮ ದಿನಾಂಕ 16/10/2025. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ತಲಕಾಡು ಹೋಬಳಿ ಕರುಣೇಪುರ ಗ್ರಾಮದ ನಿವಾಸಿ ಶರಣ ಬಸವರಾಜಪ್ಪ ಬಿನ್ ಲಿಂಗೈಕ್ಯ ಚನ್ನಬಸಪ್ಪ. ನೀವು ಬಸವ ತತ್ವ ಪ್ರಚಾರ ಹಾಗೂ ಸಾಂಸ್ಕೃತಿಕ, ಸಾಹಿತ್ಯಿಕ ಹಾಗೂ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ಆಸಕ್ತಿಯಿಂದ ತನು ಮನ ಧನದಿಂದ ತೊಡಗಿಸಿಕೊಂಡು ಈ ನಿಟ್ಟಿನಲ್ಲಿ ನೀವು ಸಲ್ಲಿಸಿರುವ ಕೈಂಕರ್ಯವನ್ನು ತಮ್ಮನ್ನು ಗುರುತಿಸಿ ನಿಮ್ಮಿಂದ ಇನ್ನೂ ಹೆಚ್ಚಿನ ಸಮಾಜ ಸೇವೆಯಿಂದ ಜೀವನಕ್ಕೆ ಆನಂದ ಬಸವ ಪ್ರಜ್ಞೆ ಆಗಬೇಕೆಂದು ಆಶ್ರಯಿಸುತ್ತಾ ಬಸವಾದಿ ಶರಣರ ಪ್ರೇರಣೆ ನಿಮ್ಮ ಮೇಲೆ ಸದಾ ಇರಬೇಕೆಂದು ಹಾರೈಸಿ ನಮ್ಮನ್ನು ಕರ್ನಾಟಕ ರಾಜ್ಯ ಬಸವ ಧರ್ಮ ಕೇಂದ್ರದ ವತಿಯಿಂದ ಅವರ ಗ್ರಾಮದಲ್ಲೇ ಮನೆಯಲ್ಲೇ ಮಹಾಮನೆ ನಿತ್ಯ ಸನ್ಮಾನ ಮಾಡಿ ಗೌರವಿಸಿ ಬಸವರ ಶರಣ ಅನುಗ್ರಹ ಇರಲಿ ಎಂದು ಹಾರೈಸುತ್ತಾ ಈ ಅಭಿನಂದನೆಯನ್ನು ನೀಡಿರುತ್ತೇವೆ. ಬಸವಾದಿ ಶರಣ ಸದಾ ಅನುಗ್ರಹ ಎಂದು ಹಾರೈಸುತ್ತೇನೆ. ಗೌರವಾಧ್ಯಕ್ಷರು ಇಂಟಿ ಶರಣಾರ್ಥಿಗಳೊಂದಿಗೆ ಜನಪ್ರಿಯ ನಾಗರಾಜು ಅಧ್ಯಕ್ಷರು. ಅದು ಬಾಂಗೆ ಅಧ್ಯಕ್ಷ ಹಾಕಿ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಗುರು ಬಸವಲಿಂಗಾಯ ನಮಃ. ತಂದೆ ನೀನು, ತಾಯಿ ನೀನು,
ಒಂದು ನೀನು ಬಳಗ ನೀನು ಬಳಗ ನೀನು ನೀನಲ್ಲದೆ ಯಾರು ಇಲ್ಲವಯ್ಯ ಇನ್ನಿಲ್ಲವಯ್ಯ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಹಾಲಲದ್ದು ಹಾಲಲದ್ದು ನೀರಲದ್ದು ನೀರಲದ್ದು ನಿಮ್ಮ ನಿಮ್ಮ ಧರ್ಮ ಪತಿ ಕ್ಷಣಸತಿ ಕ್ಷಣಸತಿ ವಿಶ್ವಧರ್ಮಕ್ಕೆ ವಿಶ್ವಧರ್ಮಕ್ಕೆ ದೇವಾಗಲಿ ವಿಶ್ವಕ್ಕೆ ಕಲ್ಯಾಣವಾಗಲಿ ಕಲ್ಯಾಣವಾಗಲಿ ಇವನ ಬದುಕು ಸುಖವಾಗಿರಲಿ ಸವಾರಿ ಶರಣರ ಕೃಪೆಯಿಂದ ವಯಸ್ಸು ಆರೋಗ್ಯ ಕೊಡಲಿ ಎಂದು ಭಕ್ತಿಯಿಂದ ಸತ್ಕಾರದಿಂದ ಲಿಂಗಭಕ್ತರು ಕೇಂದ್ರದಿಂದ ಗುರು ಬಸವಲಿಂಗಾಯ ನಮಃ. ಫೋಟೋ ತಗೊಂಡು ಎಲ್ಲ ಪತ್ತವಿಲ್ಲ. ಅದಕ್ಕೆ ಗೌಡ್ರಿಗೆ ಹೇಳ್ದೆ ಫೋಟೋಗ್ರಾಫರ್ ಕರೆಸಿ ಅಂತಂದ್ರೆ. 6 ಹೇಳಿದ್ರು ಕಣ ಕಲ್ಲರ ಮಿಷಿನ್ ಬರ್ತೀರ ಪಂಚರ್ ಆಗ್ಬಿಟ್ಟದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗುರು ಬಸವಲಿಂಗಾಯ ನಮಃ. ಜಗವ ಕಟ್ಟಿದ ಮಹಾಪುರುಷ ವಿಶ್ವಗುರು ಬಸವವನ್ನು ಒಲಿಸಿಕೊಳ್ಳುತ್ತಾ ಇದು 12ನೇ ಶತಮಾನದಲ್ಲಿ ಒಂದು ಮಹಾಮನೆ. ಈ ಮಹಾಮನೆ ಫಸ್ಟ್ ಕೊಡುಗೆ ಮಹಾಮನೆ ಇದೆ ಅಂತ ಯಾರು ಮಹಾಸ್ವಾಮಿಗಳು. ಈ ಮಹಾಮನೆ ಅಂದರೆ 12ನೇ ಶತಮಾನದ ಒಂದು ಮಹಾಮನೆಯಾಗಿತ್ತು. ಎಲ್ಲ ಕುಟುಂಬ ಸೇರಿ ಎಲ್ಲ ಶರಣರು ಸೇರಿ ಜಾತಿ ಭೇದ ಇಲ್ಲದೆ ಇದು ಒಂದು ಮಹಾಮನೆ ಮಾಡೋದು. ಬಸವಣ್ಣವರು, ಅಲಮಪ್ಪರು, ಚನ್ನಬಸವೇಶ್ವರು, ಅಕ್ಕನಾಗಮ್ಮ, ಒಕ್ಕಲಿಗ ಮುದ್ದಣ್ಣ, ನೀಲಾಂಬಿಕ ಹಾಗೂ ಡೋಹರ ಕಕ್ಕಯ್ಯ, ಮಾಲ ಚೆನ್ನಯ್ಯ, ಡೋಹರ ಕಕ್ಕಯ್ಯ ಇವರೆಲ್ಲ ಅವರ ಕಾಯಕದಿಂದ ಮೊಸರು, ಹಾಲು, ಮಜ್ಜಿಗೆ ಇನ್ನೂ ತಂದುಕೊಡ್ತಾರೆ. ಅದಕ್ಕೆ ಆ ಮಹಾಮನೆಗೆ ಜಾತಿ ಬೇರೆ ಇಲ್ಲ. ಒಂದು ಸಮಾಜದಲ್ಲಿ ನಾವೆಲ್ಲ ಸೇರಿ ಆಗ ಬಸವಣ್ಣವರಿಗೆ ಕಾಲದಲ್ಲಿ ಬರೋಕ್ಕೆ ಮುಂಚೆ ನಮಗೆ ಯಾವುದೂ ಲಿಂಗವನಿಗೆ ಇದ್ದಿಲ್ಲ, ಕೊಡಲಿಂಗ ಇದ್ದಿಲ್ಲ. ಅವರಿಗೆ ಒಂದು 12 ವರ್ಷ ಆಯಿತು ಲಿಂಗ ಬರ್ಬೇಕಾದ್ರೆ. ತಮ್ಮ ಕ್ಷೇತ್ರ ಪಡ್ಕೊಂಡ್ರು, ಕರಸ್ಥಳಕ್ಕೆ 12 ವರ್ಷ ಪಡ್ಕೊಂಡ್ರು. ಆ ಪರ ಬಂದು ಇಲ್ಲಿ ಕುತ್ಕೊಂಡ್ರು ಕರಸ್ಥಳಕ್ಕೆ. ಆಗ ಸಂಗಮೇಶ್ವರರು ನಿರಾಕರಣ ಪೂಜೆ ಮಾಡಪ್ಪ ಅಂದರು. ಜಗದಾಗಲ್ಲ, ಮುಗಿ ಆಗಲ್ಲ, ನೀಗೆ ಆಗಲ್ಲ, ನಿಮ್ಮಾಗಲ್ಲ, ಪಾತ ತತ್ತ ನಿಮ್ಮ ಶ್ರೀ ಶರಣ, ಬ್ರಹ್ಮಾಂಡಿ ತತ್ತ ನಿಮ್ಮ ಶ್ರೀ ಮುಕುಟ, ಅಪ್ರಮಣ ಹಗುಮ್ಮೆ ಅಗೋಚರ ಅಪ್ರತಿಮ ಲಿಂಗವೇ ಕೂಡ ಏನು ಕರ್ಸಲು ತುಳುಕಾದಿರಯ್ಯ ಅಂದರು. ಇಷ್ಟಲಿಂಗ ಅದು ದೇವರೇ ಅಲ್ಲ, ಅರಿವೇ ಗುರು ಅಂತ. ನಾವು ಇದು 7 kg ಬರ್ತದೆ. ಈ ತೋಡು ನಮ್ದು ಇದೆ ಹಿಂಗೆ ವಿಭೂತಿ ಆ ವಿಭೂತಿ ಅದು ಪರಮ ಜ್ಯೋತಿ. ಆದರೆ ಚನ್ನಬಸ ಹೇಳಿದ್ದಾರೆ ವಿಭೂತಿ ಬಗ್ಗೆ. ಅಯ್ಯಾಯನಿಗೆ ವಿಭೂತಿ ಮನೆದೇವ, ಅಯ್ಯಾಯನಿಗೆ ವಿಭೂತಿಯೇ ಕುಲದೇವ, ಅಯ್ಯಾಯನಿಗೆ ವಿಭೂತಿಯೇ ಸರ್ವ ಕಾರಣ, ಅಯ್ಯಾಯನಿಗೆ ವಿಭೂತಿಯೇ ಸರ್ವಸಿದ್ಧಿ, ಅಯ್ಯ ಕೂಡ ಚನ್ನ ಸಂಗಮ ದೇವ, ಪರಮ ನೀವಾಗಿದ್ದೀರ, ಅಯ್ಯಾಯನಿಗೆ ವಿಭೂತಿಯೇ ಸರ್ವ ಸಾಧನವಯ್ಯ. ಯಾರು ಈ ಬುಧಸ್ಕತ್ತಾರೆ ಅವರೇ ನಿಜವಾದ ಪರಿಸಮೂರ್ತಿ. ನಾವು ಶಿವನೇ. ಒಂದು ಕಡೆ ಹೇಳಿದ್ರೆ ಅಖಂಡೇಶ್ವರರು, ಗುರು ಒಂದು ಮುಖ, ಲಿಂಗ ಒಂದು ಮುಖ, ಜಂಗಮ ಒಂದು ಮುಖ, ಪಾದೋದ ಒಂದು ಮುಖ, ಪ್ರಸಾದ ಒಂದು ಮುಖ, ಇಂತಿ ಪಂಚಮುಖ ಸದ್ಭಕ್ತರೇ ಸಾಕ್ಷಾತ್ ಪರಿಸಮೂರು ಅಖಂಡೇಶ್ವರ. ಯಾರೋ ಲಿಂಗ ದರ್ಶನ ಕೊಡ್ತಾರೆ ಅವ್ರು ನಿಜವಾದ ಪರಿಸಮೂರ್ತಿ ಅಂತ ಗೊತ್ತಿಲ್ಲ. ತಿಳ್ಕೋಬೇಕು. ಲಿಂಗಪ್ಪು ನಿಮ್ಮಂತ ಹೆಣ್ಮಕ್ಳಿಗೆ ಬಸವಣ್ಣವರು ಶತಮಾನದಲ್ಲಿ ನಿಮಗೆ ಸ್ಥಾನ ಕೊಟ್ಟವರು. ಹಿಂದಕೋಬೇಕು ಅಧ್ಯಕ್ಷರು ಹೆಣ್ಮಕ್ಳಿಗೆ ಸ್ಥಾನ ಕೊಟ್ಟವರು.
ಚನ್ನಬಸವ ದೀಕ್ಷೆ ಆದದ್ದು ಯಾರಿಗೆ? ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ ಹೊಸ ವಿಡಿಯೋಗಳನ್ನ ನೋಡ್ತಾ